ಹೈ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಇದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ವುಮೆನ್ಸ್ಗೆ ಎಲ್ಲರಿಗೂ ವಾಮಿಟಿಂಗ್ ಆಗೇ ಆಗುತ್ತೆ. ಅದನ್ನ ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಪ್ರೆಗ್ನೆನ್ಸಿನಲ್ಲಿ ಮೊದಲ 3 ತಿಂಗಳು ಕಾಮನ್ ಆಗಿ ಎಲ್ರಿಗೂ ವಾಮಿಟಿಂಗ್ ಆಗೇ ಆಗುತ್ತೆ. ಪ್ರೆಗ್ನೆಂಟ್ ಆದ ಫಸ್ಟ್ ಡೇ ಇಂದಾನೇ ಬಾಡಿನಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. HCG ಹಾರ್ಮೋನ್ಸ್ ಕೂಡ ಜಾಸ್ತಿ ಆಗುತ್ತೆ. ಇದ್ರ ಪ್ರಮಾಣ ಜಾಸ್ತಿ ಆಗೋದ್ರಿಂದ ನಮಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ವಾಮಿಟಿಂಗ್ ಆಗುತ್ತೆ. ಮತ್ತು ಯಾವುದಾದ್ರೂ ಊಟ ನೋಡಿದ್ರೆ ಇಷ್ಟ ಆಗೋದಿಲ್ಲ, ಒಗ್ಗರಣೆ ಸ್ಮೆಲ್ ಕಂಡ್ರೆ ಆಗಲ್ಲ. ಹೆಚ್ಚಾಗಿ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಹೊಟ್ಟೆ ತೊಳಸೋ ಥರ ಆಗ್ತಿರುತ್ತೆ, ಹಾಗೆ ಹಸಿವು ಕೂಡ ಇರೋದಿಲ್ಲ. ಈ ರೀತಿ ಎಲ್ಲ ಬದಲಾವಣೆಗಳು ಆಗ್ತಿರುತ್ತೆ. ಇನ್ನು ಕೆಲವ್ರಿಗೆ ಹಾಲು ನೋಡಿದ್ರೆ ಆಗೋದಿಲ್ಲ, ಮತ್ತೆ ಕೆಲವ್ರಿಗೆ ನೈಲ್ ಪಾಲಿಶ್ ಸ್ಮೆಲ್ ಆಗೋದಿಲ್ಲ, ಪರ್ಫ್ಯೂಮ್, ಟೀ, ಕಾಫಿ ಆಗಿರ್ಬೋದು, ಇದರಿಂದ ಬರುವಂತ ಫ್ಲೇವರ್ ಆಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ಕೆಲವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಮೊದಲೇ 3 ತಿಂಗಳಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಅಥವಾ ಬ್ಲಾಟಿಂಗ್ ಆಗಿರ್ಬೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ದಿನಗಳ ಕಳೀತಾ ಇದ್ದಂಗೆ ಈ ಒಂದು ಪ್ರಾಬ್ಲಮ್ ವಾಮಿಟಿಂಗ್ ಅನ್ನೋದೇನಿದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ವಾಮಿಟಿಂಗ್ ಆಗಿರ್ಬೋದು, ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು, ಬ್ಲಾಟಿಂಗ್ ಆಗಿರ್ಬೋದು, ಇದಕ್ಕೆಲ್ಲ ಕಾರಣಗಳನ್ನ ನೀವು ತಿಳ್ಕೊಂಡ್ರಿ. ಈಗ ಅದನ್ನ ತಡೆಯೋದು ಹೇಗೆ, ವಾಮಿಟಿಂಗ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲೇ ಇರೋದು, ಇದನ್ನ ಮಾಡಕ್ ಹೋಗ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಬಿಸಿ ನೀರಾಗಿರ್ಬೋದು ಇಂಥದ್ದನ್ನ ತಗೊಳ್ಳಿ. ಡ್ರೈ ಫ್ರೂಟ್ಸ್ ನಿಮಗೆ ಹಾಗೆ ತಿನ್ನಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ರೆ ನೈಟೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ಒಂದು ಶೇಕ್ ಥರ ಮಾಡ್ಕೊಂಡು ಕುಡೀರಿ, ಅಥವಾ ಏನಾದರೂ ಲೈಟಾಗಿ ತಗೊಳ್ಳಿ. ಬಿಸ್ಕೆಟ್ಸ್ ಆಗಿರ್ಬೋದು, ಈ ಥರದನ್ನೆಲ್ಲ ತಗೊಳ್ಳಿ. ಹಾಗೆ ಸೆಕೆಂಡ್ ಪಾಯಿಂಟ್ ಬಂದು, ನೀವು ಊಟನ ತುಂಬ ಜಾಸ್ತಿ ತಿನ್ನುವಂಥದ್ದು, ಒಂದೇ ಟೈಮ್ಗೆ ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ತಗೊಳ್ಳುವಂಥದ್ದು, ಈ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಬ್ರೇಕ್ಫಾಸ್ಟ್ನೇ ಲಿಮಿಟ್ ಆಗಿ ತಗೋಬೇಕು. ಟೈಮಿಂಗ್ಸ್ ಇಟ್ಕೊಬಿಡಿ. 11 o'clockಗೆ, 2 o'clockಗೆ, 7 o'clockಗೆ, 8 o'clockಗೆ, ಈ ಥರ ಬ್ಯಾಚ್ ವೈಸ್ ಆಗಿ ನೀವು ಫುಡ್ನ ಸ್ಮಾಲ್ ಕ್ವಾಂಟಿಟಿನಲ್ಲಿ ತಗೋಬೇಕಾಗುತ್ತೆ. ಈ ರೀತಿ ಮಾಡಿದಾಗ ನಿಮಗೆ ವಾಮಿಟಿಂಗ್ ಆಗಿರ್ಬೋದು, ಉಪ್ಸ ಆಗಿರ್ಬೋದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಸ್ಮಾಲ್ ಕ್ವಾಂಟಿಟಿನಲ್ಲಿ ಊಟನ ತಗೋಬೇಕು ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಊಟ ಅಷ್ಟು ಸರಿಯಾಗಿ ಸೇರೋದಿಲ್ಲ. ಹೀಗಾಗಿ ಜಾಸ್ತಿ ತಿಂದ್ಬಿಟ್ಟು ನಾವು ವಾಮಿಟ್ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಸ್ವಲ್ಪ ತಿಂದು ಆರಾಮಾಗಿರೋದು ಒಳ್ಳೇದೇ ಅಲ್ವಾ. ಸೆಕೆಂಡ್ ಪಾಯಿಂಟ್, ವಾಟರ್ ಪ್ರೆಗ್ನೆನ್ಸಿನಲ್ಲಿ ತುಂಬ ಚೆನ್ನಾಗಿ ತಗೊಳ್ಬೇಕು. ಹೌದು, ಹಾಗಂತ ಹೇಳ್ಬಿಟ್ಟು 1 ಲೀಟ್ರು 2 ಲೀಟ್ರು ಒಂದೊಂದು ಗ್ಲಾಸೇ ತಗೊಳ್ಳೋದಲ್ಲ, ಸಿಪ್ ಬೈ ಸಿಪ್ ತಗೋಬೇಕು. ಯಾಕಂದರೆ ವಾಮಿಟಿಂಗ್ ಇರೋದ್ರಿಂದ ಏನೇ ತಿಂದ್ರೂ ಏನೇ ತಗೊಂಡ್ರು ವಾಮಿಟಿಂಗ್ ಆಗುತ್ತೆ. ಹೀಗಾಗಿ ಸ್ವಲ್ಪನೇ ತಗೋಬೇಕಾಗುತ್ತೆ. ಹಾಗೆ ಇನ್ನೊಂದು ಪಾಯಿಂಟು, ಬೇಗ ಗಟ ಅಂತ ಕುಡಿದ್ಬಿಡ್ದು ಮೇಲಿಂದ ಎತ್ಕೊಂಡು ಕುಡಿಯೋದು, ಈ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ. ಆರಾಮಾಗಿ ಕೂತ್ಕೊಂಡು ಸಿಪ್ ಬೈ ಸಿಪ್ ನೀಟಾಗಿ ನೀರನ್ನು ಕುಡೀರಿ. ಕೋಲ್ಡ್ ವಾಟರ್ ಬೇಡ, ಉಗುರು ಬೆಚ್ಚಗಿನ ನೀರು ಅಥವಾ ನಿಂಬೆ ರಸವನ್ನು ತಗೊಳ್ಳಿ. ಇದರಿಂದ ವಾಮಿಟಿಂಗ್ ಕೂಡ ಕಡಿಮೆ ಆಗುತ್ತೆ. ಮತ್ತೊಂದು ಮೇಯ್ನ್ ಆಗಿ ಕಾಮನ್ ಆಗಿ ಎಲ್ರಿಗೂ ಆಗಿರುವಂಥ ಅನುಭವ, ಕೆಲವೊಂದು ಸ್ಮೆಲ್ಗಳು ಇಷ್ಟನೇ ಆಗೋದಿಲ್ಲ, ಅದರಿಂದ ಸ್ವಲ್ಪ ದೂರ ಇರಿ. ಎಕ್ಸಾಂಪಲ್ ನೋಡೋದಾದ್ರೆ ಒಗ್ಗರಣೆ ಸ್ಮೆಲ್ ಆಗಿರ್ಬೋದು, ಮಸಾಲ ಐಟಮ್ಸ್, ಹಾಗೆ ಪೇಂಟ್ ಸ್ಮೆಲ್ ಆಗಿರ್ಬೋದು, ನೈಲ್ ಪಾಲಿಶ್ ಸ್ಮೆಲ್ ಆಗಿರ್ಬೋದು, ಇದರಿಂದ ಸ್ವಲ್ಪ ದೂರನೇ ಇರಿ. ಮತ್ತು ಶುಂಠಿ ಟೀ ಮಾಡ್ಕೊಳ್ಳೋದಾಗಿರ್ಬೋದು, ಶುಂಠಿನ ಬಾಯಲ್ಲಿ ಹಾಕ್ಕೊಂಡು ಅಗಿಯೋದಾಗಿರ್ಬೋದು, ಇದು ಹಳೆ ಕಾಲದಿಂದ ಬಂದಿರುವಂಥ ಪದ್ಧತಿ. ಇದನ್ನು ಮಾಡೋದ್ರಿಂದ ವಾಮಿಟಿಂಗ್ನ ಕಡಿಮೆ ಮಾಡ್ಕೊಳ್ಬೋದು. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಳ್ಳೆ ಗಾಳಿನ ತಗೊಳ್ಳೋದು. ಗಿಡ ಮರಗಳ ಹತ್ರ ಒಳ್ಳೆ ಗಾಳಿ ಸಿಗುತ್ತೆ, ಅಲ್ಲಿ ಹೋಗಿ ನೀವು ಗಾಳಿನ ತಗೊಂಡ್ರೆ ತುಂಬಾ ಒಳ್ಳೆಯದು. ಪರಿಸರನ ಎಂಜಾಯ್ ಮಾಡಿ, ಅಲ್ಲಿ ಹೋಗಿ ರಿಫ್ರೆಶ್ ಮಾಡ್ಕೊಳ್ಳಿ. ಮನೆಯಲ್ಲೇ ಕೂತ್ಕೊಂಡು AC, ಫ್ಯಾನು 4 ಗೋಡೆ ಮಧ್ಯೆ ತಗೊಳ್ತೀನಿ ಅಂದರೆ ಅದು ಆಗೋದಿಲ್ಲ. ಒಳ್ಳೆ ಗಾಳಿ ನಮ್ಮ ಬಾಡಿಗೆ ಹೋದರೆ ನಮ್ಮ ದೇಹನೂ ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ, ಮೈಂಡು ಕೂಡ ರಿಫ್ರೆಶ್ ಆಗುತ್ತೆ. ಹೀಗಾಗಿ ಆದಷ್ಟು ನೇಚರ್ನ ಸವಿರಿ, ನೇಚರಲ್ಲಿರುವಂಥ ಗಾಳಿನ ಸವಿರಿ. ಕಿಟಕಿಗಳನ್ನು ಓಪನ್ ಮಾಡ್ಕೊಳ್ಳಿ, ಹೊರಗಡೆ ವರಾಂಡದಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಬರೋ ಗಾಳಿನ ನೀವು ತಗೊಳ್ಳಿ. ಈಗ ಮಾಡೋದ್ರಿಂದ ನಿಮಗೆ ಸಫಕೇಶನ್ ಆಗೋದಿಲ್ಲ ಮತ್ತು ವಾಮಿಟಿಂಗ್ ಕೂಡ ಆಗೋದಿಲ್ಲ. ಹಾಗೆ ನಿಮಗೆ ಬ್ರೀತಿಂಗ್ ಮಾಡೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ, ಆರಾಮ ಅನಿಸುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟು, ಪ್ರೆಗ್ನೆನ್ಸಿ ಮಹಿಳೆಯರು ನಿದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟು. ನಿದ್ದೆ ಸರಿಯಾಗಿಲ್ಲ, ನಮಗೆ ನೈಟ್ ಎಲ್ಲ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದಾಗೂ ಕೂಡ ವಾಮಿಟಿಂಗ್ ಆಗುತ್ತೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಮಹಿಳೆಯರು ದಿನಕ್ಕೆ 8 ರಿಂದ 9 ಗಂಟೆ ನಿದ್ದೆನ ಮಾಡಲೇಬೇಕು. ಇನ್ನು ಈ ವಿಚಾರಕ್ಕೆ ಡಾಕ್ಟರ್ನ ಯಾವಾಗ ಹೋಗಿ ನಾವು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ, ದಿನಕ್ಕೆ ಒಂದು 3-4 ಟೈಮ್ ವಾಮಿಟ್ ಆಗ್ತಾನೆ ಇದೆ. ಏನು ತಿಂದರೂ ನಮಗೆ ವಾಮಿಟ್ ಆಗ್ತಾ ಇದ್ರೆ, ನೀರನ್ನು ಕುಡಿದ್ರೂ ಕೂಡ ನೀರು ಕೂಡ ಹೊಟ್ಟೆನಲ್ಲಿ ಇರ್ತಾ ಇಲ್ಲ, ನಮಗೆ ವೆಯ್ಟ್ ಕೂಡ ಲಾಸ್ ಆಗ್ತಿದೆ ಅನ್ನೋ ಟೈಮಲ್ಲಿ ಹೋಗಿ ಡಾಕ್ಟರ್ನ ಭೇಟಿ ಮಾಡೋದು ತುಂಬಾ ಮುಖ್ಯ. ಇನ್ನು ಮನೆಯಲ್ಲಿ ನೀವು ಬ್ಯಾಲೆನ್ಸ್ ಫುಡ್ನ ತಗೊಂಡು ಒಳ್ಳೆ ಗಾಳಿನ ತಗೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ರಿ ಅಂತ ಹೇಳಿದ್ರೆ ಯಾವುದೇ ತರಹದ ತೊಂದರೆಗಳು ಆಗೋದಿಲ್ಲ. 3 ತಿಂಗಳು ಆಗ್ತಿದ್ದಂಗೆ ಎಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಹಾಗೆ ವಾಮಿಟಿಂಗ್ ಆಗಿರ್ಬೋದು, ಮಾರ್ನಿಂಗ್ ಸಿಕ್ನೆಸ್, ಬ್ಲಾಟಿಂಗ್, ಇದೆಲ್ಲ ಕೂಡ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಸೊ ಹೀಗಾಗಿ ಇದನ್ನು ನೀವು ಫಾಲೋ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಸರಿ ಹೋಗುತ್ತೆ. ಐ ಹೋಪ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ಇದೇ ಥರದ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.